ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವಿಜಯನಗರದ ದಾರುಣ ಇನ್ಸಿಡೆಂಟ್ ಇದು, ಭಯಾನಕ. ಇನ್ಫ್ಯಾಕ್ಟ್ ಒಂದೇ ಗುಂಡಿಯಲ್ಲಿ ಮೂವರನ್ನ ಕೊಂದು ಮುಗಿಸಿ ಹೂತಾಕಿರುವಂತಹ ಘಟನೆ ಇದು. 3 ಮೃತದೇಹವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಪೊಲೀಸರು ಕಳಿಸಿದ್ದಾರೆ. ಮೊದಲು ತಾಯಿಯನ್ನ ಕೊಂದು ನಂತರ ತಂಗಿಯನ್ನ ಕೂಡ ಕೊಲೆಗೈದು ಕೊನೆಗೆ ತಂದೆಯನ್ನ ಕೂಡ ಮುಗಿಸಿ ಮೃತದೇಹವನ್ನ ಹೂತು ಹಾಕಿದ್ದ ಅಕ್ಷಯ್, ಕೊಲೆ ಆರೋಪಿ ಅಕ್ಷಯ್, ವಿಜಯನಗರದ ಕೊಟ್ಟೂರಿನಲ್ಲಿ ಮಗನೇ ಇಡೀ ಕುಟುಂಬಕ್ಕೆ ಮಾರಕ ಆಗಿರುವಂತಹ ಇನ್ಸಿಡೆಂಟ್. ಕೊಂದು ಮುಗಿಸಿದ್ದು ಅಲ್ಲದೆ ಇವ್ರ ಬಗ್ಗೆ ಇನ್ಯಾವತ್ತೂ ಕೂಡ ಸಾಕ್ಷಿಗಳು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಮಾಧಿ ಮಾಡಿ ಹಾಕಿದ್ದ. ಶವ ಹೂತಿದ್ದ ಜಾಗ ಮನೆಯ ಹಾಲೆ ಆಗಿತ್ತು ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಕೊಲೆ ಆರೋಪಿ ಅಕ್ಷಯ್ ಇಡೀ ಫ್ಯಾಮಿಲಿಯನ್ನು ಮುಗಿಸಿ ಇಡೀ ಫ್ಯಾಮಿಲಿಗೆ ಕಂಟಕವಾದಂತಹ ಇನ್ಸಿಡೆಂಟ್ ಇದು. ನತದೃಷ್ಟ ತಂದೆ ತಾಯಿ ಮತ್ತು ತಂಗಿಯನ್ನು ನೀವು ಗಮನಿಸ್ತಾ ಇದ್ದೀರಾ. ತಂದೆ ತಾಯಿ ಫೋಟೋ ಇದೆ, ತಂಗಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಒಂದು ಇಡೀ ಫ್ಯಾಮಿಲಿಯನ್ನು ಮುಗಿಸಿ ಒಂದೇ ಗುಂಡಿಯಲ್ಲಿ ಮೂವರನ್ನು ಹೂತು ಹಾಕಿದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. 4 ಅಡಿ ಆಳ 2 ಅಡಿ ಅಗಲದ ಗುಂಡಿಯಲ್ಲಿ 3 ಶವಗಳನ್ನು ಈತ ಹಾಕಿದ. ಜಗತ್ತಿಗೆ ಗೊತ್ತೇ ಆಗಲ್ಲ ತನ್ನ ಪಾಪಕೃತ್ಯ ಅಂತ ಒಂದು ನಂಬಿಕೆಯಲ್ಲಿದ್ದ. ಬಟ್ ಪೊಲೀಸರಿಗೆ ಸಿಕ್ಕಂತಹ ಮಾಹಿತಿ ಈಗ ಇಡೀ ಫ್ಯಾಮಿಲಿಯ ಟ್ರಾಜಿಕ್ ಎಂಡ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಸಿಕ್ಕಿದೆ. ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆ ಮತ್ತು ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ.